ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಓಂ ಗುರುಭ್ಯೋ ನಮಃ. ಸರ್ವರಿಗೂ ಶರಣಾರ್ಥಿ. ತಾಯಿ ಆದಿಶಕ್ತಿ ಭವಾನಿ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೆ ಸುಖ ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳುತ್ತಾ ಇವತ್ತಿನ ಯೂನಿವರ್ಸ್ ಸಂದೇಶ ಏನಿದೆ ಅಂತ ನೋಡ್ಕೊಂಬರೋಣ. ಮೂರ್ನಾಲ್ಕು ದಿನಗಳಿಂದ ಒಂದೇ ರೀತಿಯಾದಂಥ ಎನರ್ಜಿ ನನಗಿಲ್ಲಿ ಕಾಣಬರ್ತಾ ಇದೆ. ಅದು ಇದೇ ರೀತಿ ನಡೀತಾ ಇದೆಯೋ, ಕಾರ್ಡ್ಗಳು ನನಗೆ ಇದೇ ರೀತಿ ಬರ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಕಾರ್ಡ್ಗಳು ಏನು ಬಂದಿವೆ ಅವಕ್ಕೂ ಅದರ ಎನರ್ಜಿ ಏನಿದೆ, ಯೂನಿವರ್ಸ್ ಏನು ಅಂತ ಸಂದೇಶನ ಹೇಳ್ತಾ ಇದೆ, ಅದನ್ನು ನಿಮಗೆ ನಾನು ಮುಟ್ಟಿಸುವಂಥ ಕೆಲಸ ನಾನು ಮಾಡ್ತೀನಿ. ಇಲ್ಲಿ ನಿಮ್ಮ ಎನರ್ಜಿ ಏನಿದೆ ಅದು ತುಂಬ ಪವರ್ಫುಲ್ಲಾಗಿದೆ. ಅದರ ಬಗ್ಗೆ ಸಂದೇಹ ಪಡುವಂಥದ್ದಿಲ್ಲ. ನೀವು ಒಂದು ಸನ್ ಎನರ್ಜಿ ಒಳಗಿದ್ದೀರಿ, ಇದನ್ನು ನೋಡ್ಬೋದು. ಇದು ಈ ಕಾರ್ಡ ಅಂಥ ಒಂದು ಸಮಸ್ಯೆ ಇದ್ದರೂ ಕೂಡ ದಾಟಿ ಹೋಗುವಂಥ ಒಂದು ಎನರ್ಜಿಯನ್ನು ಇದು ತೋರಿಸ್ತೈತಿ. ಆದರೆ ಇವತ್ತೇನು ನೀವು ನಿಮ್ಮ ಜೀವನದ ಶೈಲಿ, ನೀವು ಬದುಕ್ತಾ ಇರೋ ರೀತಿ, ನೀವು ತಗೊಳ್ತಾ ಇರೋ ನಿರ್ಧಾರ, ಇವೆಲ್ಲ ಕೆಲವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅವರೇನು ಹೊರಗನೆಯವರೇನಲ್ಲ, ನಿಮ್ಮ ಆಪ್ತರೇ ಅವರು. ಅದು ಅಲ್ಲದೆ ಅವರು ಮುಂಚೆ ನಿಮ್ಮ ಜೊತೆ ತುಂಬ ಅನ್ಯೋನ್ಯವಾಗಿದ್ದವರು. ಅವರು ಅದ್ಯಾವುದೋ ಒಂದು ಘಟನೆಯಿಂದಾಗಿ ನಿಮಗೆ ಅನಿಸಿದ್ದೇನೋ ನಿಮಗದು ನಮ್ಮ ಪ್ರೀತಿ ಪಾತ್ರಕ್ಕೆ ಇವರು ಯೋಗ್ಯರಲ್ಲ ಅನ್ನುವಂಥ ಒಂದು ನಿಮಗೆ ಏನೋ ಒಂದು ಯೋಚನೆ ಬಂತು. ಆಗ ನೀವು ಅವರಿಂದ ದೂರ ಉಳಿದ್ರಿ ಅಷ್ಟೇ. ನೀವು ಅವರಿಂದ ದೂರ ಉಳಿದ್ರಿ. ಆದರೆ ಅವ್ರ ಬಗ್ಗೆ ನೀವು ಯಾವುದೇ ರೀತಿ ಬೇರೆಯವರ ಮುಂದಾಗಲಿ ನಿಮ್ಮ ಮನಸ್ಸಿನೊಳಗಾಗಲಿ ಅವ್ರ ಬಗ್ಗೆ ನೀವು ಯಾವುದೇ ರೀತಿ ಭಾವವನ್ನು ಇಟ್ಕೊಂಡಿರಲಿಲ್ಲ. ದೂರ ಆದರೆ ಅಷ್ಟು ಬಿಟ್ಟರೆ ಮತ್ತೇನು ಮಾಡಿಲ್ಲ. ಆದರೆ ಅವರು ನಿಮ್ಮ ರೀತಿ ಇರೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಅದು ಮೊದಲ ಏನು ಪ್ರಾಬ್ಲಮ್ ಆಯಿತು, ಆಗ ಅವರು ಆಗಿದ್ದು ಒಂದು ಧೈರ್ಯ, ಒಂದು ಅವ್ರ ಮನಸ್ಥಿತಿ ಇವತ್ತಿಲ್ಲ ಅವರಿಗೆ. ಆವಾಗ ತಾವು ಮಾಡಿದ್ದ ಸರಿ ಅಂತ ಅನಿಸಿರಬಹುದು ಅವರಿಗೆ. ಆದರೆ ಏನು ದಿನ ಕಳೆದಂಗೆ ಇದು ಏನೋ ನಾವು ಮಿಸ್ಟೇಕ್ ಮಾಡಿದ್ದೀವೇನೋ ಅನ್ನುವಂಥ ರೀತಿ. ಯಾಕೆ ಈ ರೀತಿ ಅವ್ರಿಗೆ ಆಗ್ತಾ ಇದೆ ಅಂತಂದ್ರೆ, ಒಂದು ನಿಮ್ಮ ಒಂದು ಎನರ್ಜಿ ಒಳಗೆ ಏನೋ ಒಂದು ನಿಮ್ಮದೊಂದು ಅದೊಂದು ಶಕ್ತಿ ಇತ್ತು. ಅದರೊಳಗೆ ಅವರು ಚೆನ್ನಾಗಿದ್ದರು. ಅವರು ಏನೋ ಒಂದು ಅವ್ರಿಗೆ ಪ್ರಾಬ್ಲಮ್ ಬರಲಿ, ಒಂದು ಸಮಸ್ಯೆ ಬರಲಿ, ಅವ್ರಿಗೆ ಏನೋ ಒಂದು ಯಾವುದೋ ಒಂದು ತಿಳಿದೇ ಇರುವಂಥ ಒಂದು ಯಾವುದೋ ಒಂದು ವಿಷಯ ಬರಲಿ, ನಿಮ್ಮ ಕೂಡ ಶೇರ್ ಮಾಡ್ಕೊಂಡು ಅವರು ಅದನ್ನು ಬಗೆಹರಿಸ್ಕೊಳ್ಳೋಂಥ ಕೆಲಸ ಮಾಡ್ತಿದ್ದರು. ಯಾವಾಗದು ಅವ್ರಿಗೆ ಅವರು ನಿಮಗೆ ಯೋಗ್ಯರಲ್ಲ ಅಂತ ನೀವು ಅನಿಸಿದ್ದೇನು ಬಿಟ್ಟಿರಲಿಲ್ಲ, ಆಗ ಇದು ಆ ಸಮಯದಲ್ಲಿ ಅವ್ರನ್ನ ತಪ್ಪುಗಳನ್ನೆಲ್ಲ ನಿಮ್ಮ ಮೇಲೆ ಹಾಕುವಂಥ ಕೆಲಸ ಮಾಡಿದ್ರು ಅವರು. ಆ ಸಮಯದಲ್ಲಿ ಸ್ವಲ್ಪ ಟೈಮ್ ಅದನ್ನು ನೀವು ಅದ್ರ ಬಗ್ಗೆ ಯಾವುದೇ ರೀತಿ ನೀವು ರಿಯಾಕ್ಷನ್ ಕೂಡ ಮಾಡಲಿಲ್ಲ ಅವರಿಗೆ. ನಿಮಗದು ಕಿವಿಗೆ ಮುಟ್ಟಿದರೂ ಕೂಡ ನೀವು ಅವರಿಗೆ ಯಾವುದೇ ರೀತಿಯಿಂದ ಬೇರೆಯವರ ಜೊತೆ ಆಗಲಿ ಅವ್ರ ಬಗ್ಗೆ ನೀವು ಅವರ ಬಗ್ಗೆ ಯಾವುದೋ ಒಂದು ವಿಷಯವನ್ನು ಪ್ರಸ್ತಾಪವನ್ನು ಮಾಡಲಿಲ್ಲ. ಕಾರಣ ನಿಮ್ಮದು ಯಾವ ರೀತಿ ಮನಸ್ಥಿತಿ ಐತಿ ಅಂದರೆ ಬೇಡ ಅಂದರೆ ಬೇಡ, ಈ ರೀತಿ ಮನಸ್ಥಿತಿ ನಿಮ್ಮದು ಐತಿ. ಆದರೆ ಈ ರೀತಿ ಮನಸ್ಥಿತಿ ಅವ್ರಿಗೆ ಇಲ್ಲ. ಇದ್ರಾಗ ಇನ್ನೊಂದು ವಿಷಯ ತಿಳಿದೇನಪ್ಪ ಅಂತಂದರೆ, ಆ ಟೈಮ್ನೊಳಗೆ ಅವ್ರು ಆ ರೀತಿ ಮಾಡೋದಕ್ಕೆ ಕಾರಣ ಟಾರ್ಗೆಟ್ ನೀವಲ್ಲ, ಅದು ನಿಮ್ಮ ಜೊತೆ ಇರೋರು ಟಾರ್ಗೆಟ್ ಇದ್ದಿದ್ದದು. ಆ ಜೊತೆ ಇರೋರು ಅಂದ್ರೆ ಅದು ನಿಮ್ಗೆ ಮಕ್ಕಳಿರ್ಬೋದು, ಇಲ್ಲ ನಿಮ್ಮ ದಾಂಪತ್ಯ ಒಳಗೆ ನಿಮಗೆ ಮಿಸಸ್ ಇರ್ಬೋದು, ಇಲ್ಲ ಹಸ್ಬೆಂಡ್ ಇರ್ಬೋದು. ಈ ರೀತಿ ಮನೆಯೊಳಗೆ ಬೇರೆ
ಯಾಕಂದ್ರೆ ನೇರವಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡುವಷ್ಟು ಶಕ್ತಿ ಅವ್ರಿಗಿಲ್ಲ. ಮೊದಲೆಲ್ಲ ಮಾಡಿ ಅವರು ಸಾಕಷ್ಟು ಅನುಭವಿಸಿದ್ದಾರೆ. ಈಗ ನಿಮ್ಮ ಮನೆಯೊಳಗವ್ರನ್ನೂ ಟಾರ್ಗೆಟ್ ಮಾಡುವಂಥದ್ದು. ಆದ್ರೆ ನೀವೇನು ಮಾಡಿರಿ, ಅದನ್ನು ಪೂರ್ತಿ ನಿಮ್ಮ ತಲೆ ಮೇಲೆ ತೊಗೊಂಬಿಟ್ರಿ. ಅದನ್ನು ಬ್ಯಾಡ, ಇದು ಸರಿಯಾಗೋದಿಲ್ಲ, ಇವ್ರಿಗೆ ಎಷ್ಟೋ ತಿಳುವಳಿಕೆ ಹೇಳಿದ್ರೂ ಕೂಡ ಇವರು ಮತ್ತು ಅದನ್ನೇ ಮಾಡ್ತಾರೆ ಅಂತ ಬ್ಯಾಡ ಅಂತ ನೀವು ದೂರ ಉಳಿದ್ಬಿಟ್ರಿ. ಅಷ್ಟಾದಿಂದ ಅವರು ಏನು ಮಾಡಿದರು, ಸ್ವಲ್ಪ ದಿನ ಮೌನವಾಗಿದ್ದು ಮತ್ತು ತಮ್ಮ ಹಳೆ ಚಾಳಿಯನ್ನು ಅವರು ಆರಂಭ ಮಾಡಿದ್ದಾರೆ. ಈಗ ನಿಮ್ಮ ಮಕ್ಕಳ ಮೇಲೆ ಏನೋ ಒಂದು ಟಾರ್ಗೆಟ್ ಮಾಡೋದಾಗಲಿ, ನೀವು ಅವರ ಸುದ್ದಿ ಕನಸಿನಾಗ ಸಿತಕ್ಕೆ ಅವರ ಸುದ್ದಿ ನೀವು ತೆಗೆಯೋದಿಲ್ಲ. ಆದರೆ ಅವರಿಗೆ ನಿಮ್ಮ 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 ಎಲ್ಲ ಸುದ್ದಿ ಬೇಕು. ಅವರಿಗೆ ನಿಮ್ಮ ಮನೆತನ ಸುದ್ದಿ ಬೇಕು, ನಿಮ್ಮ ಫ್ಯಾಮ್ಲಿ ಸುದ್ದಿ ಅವ್ರಿಗೆ ಬೇಕು. ನೀವೇನು ಮಾಡ್ತಿದ್ದೀರಿ, ಕ್ಷಣಕ್ಕೂ ಏನು ಮಾಡ್ತೀರಿ ಅನ್ನುವಂಥ ಸುದ್ದಿ ಅವ್ರಿಗೆ ಬೇಕು. ಅದೇ ಅದಕ್ಕೆ ಬೇಕು, ಗೊತ್ತಿಲ್ಲ. ಅವರು ನೀವು ಯಾವ ಸ್ಥಿತಿಯೊಳಗೆ ಜೀವನ ಮಾಡ್ತಾರೆ ಆ ರೀತಿ ಮಾಡಿದರೆ ಅವ್ರದ್ದು ಆರಾಮಿರ್ತಾರೆ. ಆದರೆ ಅವ್ರಿಗೆ ಆರಾಮಿರುವಂಥದ್ದಿಲ್ಲ. ಅವ್ರಿಗೆ ಆರಾಮಿರುವಂಥದ್ದಿಲ್ಲ. ಈ ರೀತಿ ಎನರ್ಜಿ ಕಾಣ್ತಾ ಇದೆ. ಇದರಿಂದ ಅವರೇ ತೊಂದರೆಗೆ ಒಳಗಾಗ್ಬೋದು. ನಿಮಗಂತರೂ ಅದು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಚಿಂತೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಆದರೆ ನಿಮಗೂ ಎಲ್ಲೋ ಒಂದು ರೀತಿಯಿಂದ ನಮ್ಮ ಫ್ಯಾಮಿಲಿ ಒಳಗೆ ಯಾರಿಗೋ ಏನಾರು ಸಮಸ್ಯೆ ಆಗುತ್ತೋ ಏನೋ ಅನ್ನುವಂಥ ಒಂದು ಭಯ ಇದೆ. ನಿಮ್ಗೆ ಆ ರೀತಿ ಹಚ್ಚಿದ್ರೆ ಅದು ಏನೈತಿ ಅದನ್ನು ನೋಡಿಕೊಂಡು ಸರಿ ಮಾಡ್ಕೊಳ್ಳೋವಂಥ ಕೆಲಸ ನಿಮಗೂ ಬರ್ತೈತೆ. ಆ ಧೈರ್ಯ ಐತಿ ನಿಮ್ಗೆ, ಆ ಶಕ್ತಿ ಕೂಡ ನಿಮ್ಗೆ ದೇವ್ರು ಕೊಟ್ಟಿದ್ದಾನೆ. ಅದಕ್ಕೆ ಅದ್ರ ಬಗ್ಗೆ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅವ್ರಿಗೆ ನೀವು ಉತ್ತರ ಕೊಡುವಂಥ ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಯೂನಿವರ್ಸ್ ಉತ್ತರ ಕೊಡತತ್ತೆ. ಇಲ್ಲೇ ಕಾರ್ಡ್ ಕೂಡ ಅದನ್ನು ಹೇಳ್ತಾ ಇದೆ. ನೀವು ಅವ್ರಿಗೇನು ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಉತ್ತರ ಅದು ಸ್ವಯಂ ಯೂನಿವರ್ಸ್ನ ಅವ್ರಿಗೆ ಅದಕ್ಕೆ ಉತ್ತರ ಕೊಡ್ತೈತಿ. ಅದಕ್ಕೆ ಇದು ಮುಂದಿನ ದಿನಗಳಾಗ ಗೊತ್ತಾಗತ್ತದ ಏನು ಅನ್ನೋದು, ಯಾಕೆ ಅನ್ನೋದು, ಹೆಂಗೆ ಅನ್ನೋದು ಗೊತ್ತಾಗತ್ತೆ. ಆದರೆ ನೀವು ಅವ್ರು ಯಾವ ಎನರ್ಜಿ ಒಳಗದಾರಪ್ಪ ಅಂತಂದ್ರೆ, ಈಗ ಸದ್ಯಕ್ಕೆ ಅವ್ರಿಗೆ ಅವ್ರ ಮುಂದೆ ಸಾಕಷ್ಟು ಅವಕಾಶಗಳಿದಾವೆ ಅಂದರೂ ಅವ್ರಿಗೆ ಕಣ್ಣಿಗೆ ಕಾಣ್ತಾಯಿಲ್ಲ. ಅವ್ರ ಎನರ್ಜಿ ಯಾವ ರೀತಿ ಇದೆ ಅಂತಂದ್ರೆ, ಸಾಕಷ್ಟು ಅವಕಾಶಗಳಿದಾವೆ. ಅವಕಾಶಗಳಿದ್ದರೂ ಅವ್ರಿಗೆ ಅದನ್ನು ಕಣ್ಣಿಗೆ ಕಾಣ್ತಿಲ್ಲ. ಅವರಿಗೆ ಅದನ್ನು ಆ ಕಾರ್ಯಗಳನ್ನ ಒಂದು ಏನೋ ಒಂದು ವ್ಯವಸ್ಥೆ ಇದೆ, ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದೊಂದು ಅವರಿಗೆ ಮನಸ್ಥಿತಿ ಇಲ್ಲ. ಅದೇ ಆ ರೀತಿ ಆಗುತ್ತದೆ. ಯಾಕಂದರೆ ಬೇರೆದಾರ ಜೀವನಕ್ಕೂ ನಾವು ಏನಾದರೂ ಕೆಡಿಸ್ಬೇಕು, ಏನಾದರೂ ಒಂದು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದಾಗ ಪರಮಾತ್ಮ ಅಲ್ಲೇನು ಮಾಡಿಬಿಡ್ತಾನೆ, ನಮ್ಮವ ಕೆಲವೊಂದು ದಾರಿ ತಪ್ಪಿಸ್ಬಿಡ್ತಾನೆ. ಅದಕ್ಕೆ ನಾವು ಏನು ಮಾಡ್ಬೇಕಂತಂದ್ರೆ, ಇನ್ನೊಬ್ಬರ ಜೀವನ ಅಬ್ಸರ್ವ್ ಮಾಡೋಕ್ಕಿಂತ ನಮ್ಮ ಜೀವನ ನಾವು ನೋಡ್ಕೋಬೇಕಾಗತ್ತೆ. ಇದನ್ನು ಅದು ಅವರಿಗೆ ತಿಳಿತಿಲ್ಲ. ತಿಳಿಸುವಂಥ ಕೆಲಸ ಯೂನಿವರ್ಸ್ ಮುಂದಿನ ದಿನಗಳಾಗ ಮಾಡ್ತೈತೆ ಅಂತೇಳಿ ಕಾರ್ಡ್ ಮುಖಾಂತರ ಸಂದೇಶ ಇದೆ. ಹೀಗೆ ಮತ್ತೆ ನಾಳೆ ಇದೇ ರೀತಿಯಾದಂಥ ಇನ್ನೊಂದು ಮತ್ತು ಹೊಸ ರೀಡಿಂಗ್ ಮುಖಾಂತರ ನಿಮ್ಮನ್ನು ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.